ಆತ್ಮೀಯರೇ ನಮಸ್ಕಾರ. ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನೆಲ್ ಮತ್ತು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಈಗ ನಮ್ಮೊಂದಿಗೆ ಇದ್ದಾರೆ ನಮ್ಮ ಇಂಟರ್ನ್ಯಾಷನಲ್ ಟ್ರೈನರ್, ಮೆಂಟರ್ ಮತ್ತು ಅತ್ಯುತ್ತಮ ಲೇಖಕರಾಗಿರ್ತಕ್ಕಂಥ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರಿದ್ದಾರೆ. ಅವರಿಗೆ ನಾವು ಇಂದು ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ಸಂದರ್ಶನವನ್ನ ಮಾಡಲಿದ್ದೇನೆ. ಆ ಆ, ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಸರ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ತಮಗೆ ಮಾತನಾಡಿಸಲಿದ್ದೇನೆ ಸರ್. ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್, ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸ್ ಅಲ್ಲಿ ನೀವು ಹೆಚ್ಚು ಅನುಭವವನ್ನ ಪಡೆದಿದ್ದೀರಿ. ಆದ್ರೆ ನಮ್ಮ ಒಂದು ಪ್ರಶ್ನೆ ಏನಂತಂದ್ರೆ, ಈಗ ನಿಮಗೆ ಸಾರ್ವಜನಿಕ ಭಾಷಣ ಮಾಡ್ತಕ್ಕಂಥದ್ರ ಬಗ್ಗೆ ಆಸಕ್ತಿ ಹುಟ್ಟಿತಾದರೂ ಹೇಗೆ ಸರ್? ಆಸಕ್ತಿ ಹುಟ್ಟಿದ್ದು ಏನಿಲ್ಲ, ನಮ್ಮ ಕಾಲೇಜು ಮಾಸ್ಟರ್ ಒಬ್ರು ಯಾರೋ ಡಿಬೇಟಿಗೆ ಬರಲಿಲ್ಲ ಅಂದ್ಬಿಟ್ಟು ನನ್ನನ್ನು ತಳ್ಳಿದ್ರು. ಜಯಪ್ರಕಾಶ್ ಹೋಗೋ ಅಂತ ಹೋದೆ. ಅಲ್ಲಿ ಪ್ರೈಸ್ ಕೊಟ್ಬಿಟ್ರು, ಸೆಕೆಂಡ್ ಪ್ರೈಸು. ಅದೇ ಮೋಟಿವೇಶನ್ ಆಯಿತು. ಅವತ್ತು ಮಾತಾಡೋಕ್ಕೆ ಶುರು ಮಾಡಿ ಅವತ್ತಿಂದ ಇವತ್ತವರೆಗೂ ಮಾತಾಡ್ತಾನೆ ಇದ್ದೀನಿ. ಹಾ ಸರ್, ಹಾಗೆ ಒಳ್ಳೆ ಬೆಸ್ಟ್ ಕೋಚ್ ಕೂಡ ಆಗಿದ್ದೀರಿ ಸರ್. ಸರ್, ಹಾಗೆ ಈಗ ನಿಮ್ಮ ಒಂದು ಮೊದಲ ಭಾಷಣ ಮಾಡಿದ್ದು ಯಾವಾಗ ಮಾಡಿದ್ರಿ ಮತ್ತು ಎಲ್ಲಿ ಮಾಡಿದ್ರಿ ಸರ್? ಭಾಷಣ ಅನ್ನೋದ್ರೆ ನನಗೆ ಡಿಬೇಟ್ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿದ್ದೇ ವೇದಿಕೆ ಮೇಲೆ ಮೊದಲು ಮಾತಾಡಿದ್ದು. ಅದಾದ ನಂತರದಲ್ಲಿ ಕಾಲೇಜಿನ ದಿನಗಳಲ್ಲೇ ಆಕಾಶವಾಣಿಗೆ ಅವಕಾಶ ಸಿಕ್ತು, ರೇಡಿಯೋ ಪ್ರೋಗ್ರಾಮ್ ಕೊಡ್ತಾ ಇದ್ದೆ. ಅಲ್ಲಿ ಇಲ್ಲಿ ನಿರೂಪಣೆ ಮಾಡಕ್ಕೆ ಕರೆದ್ರು. ಭಾಷಣ ಅನ್ನೋದಕ್ಕಿಂತ ನಾನು ಆರಂಭ ಮಾಡಿದ್ದು ನಿರೂಪಕನಾಗಿ ನಾನು ಪ್ರಯತ್ನ ಪಟ್ಟೆ. ಹಾ ಸರ್. ಸರ್, ಮತ್ತೆ ಹೀಗೆ ಈಗ ನಿಮ್ಮಲ್ಲಿ ಸಾಕಷ್ಟು ಭಾಷಣದ ಒಂದು ಕೌಶಲ್ಯವನ್ನ ನಾವು ಕಾಣ್ತೀವಿ. ಆ ಕೌಶಲ್ಯವನ್ನ ನೀವು ಬೆಳೆಸ್ಕೊಂಡಿದ್ದ ರೀತಿ ಆದ್ರೂ ಹೇಗೆ ಸರ್? ಬೆಳೆಸ್ಕೊಂಡ ರೀತಿ ಏನಿಲ್ಲ, ನನ್ನಂಗೆ ಯಾರು ಆವಾಗ ಹೇಳ್ಕೊಡೋರು ಇರಲಿಲ್ಲ. ನಾವೇ ಕಷ್ಟಪಟ್ಟು ತಪ್ಪುಗಳು ಮಾಡಿ ಬೈಸ್ಕೊಂಡು ತಿದ್ದುಕೊಂಡು ಹೊರಟ್ವಿ ಅಷ್ಟೆ. ಹಾ ಸರ್. ಮತ್ತೆ ಈಗ ನಿಮ್ಮನ್ನ ನೋಡಿ ಈಗ ಹೆಚ್ಚು ಯುವಕರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾವು ಕೂಡ ಭಾಷಣವನ್ನ ನಿಮ್ ಹಾಗೆ ಮಾಡ್ಬೇಕು ಅಂತಕ್ಕಂಥ ಇಚ್ಛೆಯುಳ್ಳ ಯುವಕರಿಗೆ ಸರ್, ಅವರಿಗೆ ಯಾವ ರೀತಿ ಒಂದು ಪಬ್ಲಿಕ್ ಸ್ಪೀಕಿಂಗ್ ಅನ್ನ ಅಭ್ಯಾಸವನ್ನ ಮಾಡ್ಕೊಳ್ಳಿಕ್ಕೆ ಶಿಫಾರಸ್ ಮಾಡ್ತೀರಿ ಸರ್? ಮೊದಲನೇದು, ನಿಮ್ಮೇಲೆ ನೀವು ನಂಬಿಕೆ ಇಡಿ. ಪ್ರಪಂಚದಲ್ಲಿ ಮಾತಾಡಕ್ಕೆ ಬರೋರೆಲ್ಲ ಭಾಷಣ ಮಾಡ್ಬೋದು. ಆದರೆ ನಮಗೆ ಆ ಭಾಷಣ ಮಾಡಬೇಕಾದ್ರೆ ಸ್ಟೇಜ್ ಫಿಯರ್ ಆಗ್ತದೆ. ಆ ಫಿಯರ್ ಆಗೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ವೇದಿಕೆನ ಹೋಗಿ ಹೋಗಿ ಫ್ರೆಂಡ್ ಮಾಡ್ಕೊಳ್ಳಿ. ಭಾಷೆ ಇಂಪ್ರೂವ್ ಮಾಡ್ಕೊಳ್ಳಿ, ವಿಷಯ ಇಂಪ್ರೂವ್ ಮಾಡ್ಕೊಳ್ಳಿ, ಧ್ವನಿ ಇಂಪ್ರೂವ್ ಮಾಡ್ಕೊಳ್ಳಿ, ಶಾರೀರಿಕ ಭಾಷೆ ಇಂಪ್ರೂವ್ ಮಾಡ್ಕೊಳ್ಳಿ. ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಿಮಗೆ ಗೊತ್ತಾಗ್ಲಿಲ್ವಾ, ಒಂದು ಪುಸ್ತಕ ಅಂತೂ ನಾನು ಬರೆದಿದ್ದೀನಿ, ನುಡಿಗನ್ನಡಿ ಅನ್ನೋ ಒಂದು ಪುಸ್ತಕ ಬರೆದಿದ್ದೀನಿ. ಆ ಪುಸ್ತಕದಲ್ಲಿ ಬೇಸಿಕ್ ಫೌಂಡೇಶನ್ ಮಾತಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಆದರೆ ಇದು ಕೌಶಲ್ಯ. ನೀರಿಗೆ ಬಿದ್ರೇನೆ ಈಜು ಕಲಿಯೋಕ್ಕಾಗೋದು. ಈಜು ಕಲೀಲಿಕ್ಕೆ ಹೇಗೆ ಅಂತ ಪುಸ್ತಕ ಓದಿದ್ರೆ ಆಗಲ್ಲ. ಅದಕ್ಕೆ ಎರಡನೇ ಪುಸ್ತಕನೂ ಕೊಟ್ಟೆ, ನಿರೂಪಣೆ ನಿರೂಪಿಸಿ ನೀವು ಸ್ಟೇಜ್ ಮೇಲೆ ಮಿಂಚಿ ಅಂತ ಕೊಟ್ಟೆ. ಸೊ ನುಡಿಗನ್ನಡಿ, ನಿರೂಪಣೆ ನಿರೂಪಿಸಿ ಇವೆರಡು ಓದಿದ್ರೆ ಇನ್ಫಾರ್ಮೇಷನ್ ಸಿಕ್ತು. ನಮ್ಮ ಹತ್ರ ಬಂದರೆ ಆನ್ಲೈನು ಆಫ್ಲೈನ್ ಕ್ಲಾಸಲ್ಲಿ ನಿಮ್ಮ ಸ್ಟ್ರೆಂತ್ಸು ವೀಕ್ನೆಸ್ನ ಅಬ್ಸರ್ವ್ ಮಾಡಿ ತಿದ್ದಿ ತೀಡಿ ಕರೆಕ್ಟ್ ಮಾಡ್ತೀವಿ. ಸರ್, ನಿಮ್ಮಲ್ಲಿ ಒಂದು ಅಟ್ರಾಕ್ಷನ್ ಅಂತ ಅಂತ ಒಂದು ಪಬ್ಲಿಕ್ ಸ್ಪೀಕಿಂಗ್ಗೆ ಅಂತ ಹೇಳಿ ಸೆಳೀತಕ್ಕಂತ ಒಂದು ಗುಣ ನಿಮ್ಮಲ್ಲಿ ಇದೆ ಸರ್. ಯಾವ ರೀತಿ ಜನರನ್ನ ಯಾವ ರೀತಿ ಸೆಳೆಯೋದು ಸಾಧ್ಯವಾಗುತ್ತೆ ಸರ್ ಅದು ನಿಮಗೆ? ನಾನು ನಿಮಗೆ ಪ್ರಶ್ನೆ ಕೇಳಬೇಕಾಗಿರೋದು. ನಿಮಗೆ ಸೆಳೆದಂಗೆ ಕಂಡಿದ್ದೀನಿ ಅಂದರೆ ನನ್ನ ಮಾತು ಚೆನ್ನಾಗಿದೆ, ನೋಡಕ್ಕೆ ಚೆನ್ನಾಗಿರಂಗೆ ಸ್ವಲ್ಪ ನೀಟಾಗಿ ಹೇರ್ ಕಟ್ ಮಾಡ್ಕೊಂಡು ಒಳ್ಳೆ ಕನ್ನಡಕ ಹಾಕ್ಕೊಂಡು ಡ್ರೆಸ್ಸು ಹಾಕೊಂಬರ್ತೀನಿ. ಅದಕ್ಕೆ ಎಲ್ಲೋ ಇಷ್ಟ ಆಗ್ಬೋದಮ್ಮ. ಇಲ್ಲ ಸರ್, ಆಗಿಲ್ಲ ಸರ್. ನಿಮ್ಮಲ್ಲಿ ಇರ್ತಕ್ಕಂತ ಮಾತು ಅಂತ ಅಟ್ರಾಕ್ಷನ್ ನಿಮ್ಮಲ್ಲಿ ಖಂಡಿತ ಇದೆ ಸರ್. ಅಂದರೆ ವಿಷಯ ಇದೆ ಅಂತ ಆಯ್ತು. ಅಲ್ಲಿಗೆ ಏನೋ ಒಂದು ಹೌದು. ವಿಷಯ, ಆ ವಿಷಯ ಏನು ಬೇಕೋ ಅದಕ್ಕೆ ಸರಿಯಾಗಿ ಟೈಮಿಗೆ ಸರಿಯಾಗಿ ಮಾತಾಡ್ಬೋದು. ಹೌದು ಸರ್. ಸರ್, ಹಾಗೆ ಈಗ ಪಬ್ಲಿಕ್ ಸ್ಪೀಕಿಂಗ್ ಅಂದಾಗ ಒಂದು ಫಿಯರ್ ಇರುತ್ತೆ ಮತ್ತೆ ಒಂದು ನರ್ವಸ್ನೆಸ್ ಇರುತ್ತೆ. ಆ ಸ್ಟೇಜ್ ಮೇಲೆ ಹೋಗ್ತಕ್ಕಂಥವ್ರೆ ವಿರಳ ಅಂತ ಹೇಳ್ಬಹುದು ಆ ನರ್ವಸ್ನೆಸ್ ಇಂದ. ಈಗ ನಿಮ್ಮಲ್ಲಿ ಅದನ್ನ ಹೇಗೆ ಅದನ್ನ ನೀವು ಆ ಹೇಗೆ ಅದನ್ನ ರಿಮೂವ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಸರ್? ಪದೇ ಪದೇ ಹೋಗ್ತಾ ಇದ್ದೆ ಅಷ್ಟೆ.
ಓಕೆ. ಎಲ್ಲರೂ ಹೇಳ್ತಾರೆ ವೇದಿಕೆಯ ಭಯ ಯಾವುದು ಅಂದರೆ ನಂಬರ್ ಒನ್ ಭಯ ಅದು ವೇದಿಕೆಯ ಭಯ ಅಂತಾನೆ. ಕರೆಕ್ಟಾ? ಸೊ ನನ್ಗೆ ಆಮೇಲೆ ಅರ್ಥ ಆಯಿತು, ಈ ಸ್ಟೇಜ್ ಮೇಲೆ ಹೋಗ್ತಾ ಹೋಗ್ತಾ ಧೈರ್ಯನೂ ಜಾಸ್ತಿ ಆಯಿತು ಅಂತ ಗೊತ್ತಾಯಿತು. ಬೇರೆಯವ್ರಿಗಿನ್ನ ಧೈರ್ಯವಂತ ಆದೆ. ನಾನು ಮುಂಚೆ ಇಂಟ್ರೋವರ್ಟ್ ಆಗಿದ್ದೆ, ಅಂತರ್ಮುಖಿ ಆಗಿದ್ದೆ. ನನ್ನ ಜೀವನದ ಮೊದಲ 20 ವರ್ಷಗಳಲ್ಲಿ ನಾನೊಬ್ಬ ಸ್ಟೇಜ್ ಮೇಲೆ ಹೋಗಿ ಮಾತಾಡಬಹುದು ಅಂತ ನನಗೆ ಗೊತ್ತಿರಲಿಲ್ಲ, ಧೈರ್ಯನೂ ಇರಲಿಲ್ಲ. ಸೊ ಇದನ್ನು ಹೋಗ್ಲಾಡಿಸ್ಕೊತಾ ಬಂದಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತಾ, ಬೇರೆ ಥರದ ಧೈರ್ಯನೂ ಜಾಸ್ತಿ ಆಗೋಯ್ತು. ಅದ್ರ ಜೊತೆಗೆ ಆ ಟೈಮಲ್ಲೇ ಏನಾಗೋಯ್ತು, ಒಂದು ಮಾರ್ಷಲ್ ಆರ್ಟ್ಸ್ ಕರಾಟೆ ಕಲ್ತ್ಬಿಟ್ಟೆ 3-4 ವರ್ಷ. ಅದು ಇನ್ನೊಂದು ಸ್ವಲ್ಪ ಧೈರ್ಯ ಕೊಟ್ಬಿಡ್ತು. ಸೊ ಪಬ್ಲಿಕ್ ಸ್ಪೀಕಿಂಗು ಕರಾಟೆ ಇವೆರಡು ಸಖತ್ತಾಗಿ ಕಾನ್ಫಿಡೆನ್ಸ್ ಕೊಟ್ಬಿಡ್ತು ನನಗೆ. ಸರ್, ಈಗ ನೀವು ಭಯ ಆ, ಅದನ್ನ ಫಸ್ಟ್ ಟೈಮು ಅದನ್ನ ಅನುಭವಿಸಿದ್ದು ಏನಾರ ಘಟನೆ ಯಾವ್ದಾರ ಇದೆಯಾ? ಫಸ್ಟ್ ಅಂಡ್ ಲಾಸ್ಟ್ ಅದು ಡಿಬೇಟ್ ಕಾಂಪಿಟೇಷನ್ನೇ. ಅವತ್ತೇ ಸರ್. ಭಯ ಅನುಭವಿಸ್ದೆ, ಅವತ್ತೇ ಜಾಸ್ತಿ ಇತ್ತು. ಅದಾದ್ಮೇಲೆ ಜಾಸ್ತಿ ಸ್ವಲ್ಪ ಭಯ ಬಂದಿದ್ದು ಟಿ ವಿ ಸ್ಟೇಷನ್ಗೆ ಹೋದಾಗ. ಕ್ಯಾಮ್ರಾ ಎದುರುಗಡೆ, ಅದು ದೊಡ್ಡ ದೊಡ್ಡ ಕ್ಯಾಮ್ರಾಗಳವು, ಅವೆಲ್ಲ ನೋಡಿದಾಗ ಸ್ವಲ್ಪ ಡೈಲಾಗ್ ಎಲ್ಲ ಉಲ್ಟಾ ಹೊಡೆದೆ, ತಪ್ಪು ಮಾಡಿದೆ. ಒಂದಿಬ್ಬರು ಪ್ರೊಡ್ಯೂಸರು ಬೈದು ಇದ್ದಾರೆ. ಸೊ ಡೋಂಟ್ ವರಿ, ನೀವು ಏನಾದ್ರು ಯಾರಾದ್ರು ಬೈದ್ರೆ ಹೆಚ್ಚು ಕಡಿಮೆ ಆದ್ರೆ ಹೊಟ್ಟೆ ಹಾಕೊಳ್ಳಿ. ಬಟ್ ಯಾರು ಬೈದಿದ್ರು ಕೆಲವು ವರ್ಷ ಆದಮೇಲೆ ಅವರೇ ನನ್ನ ಹೊಗಳು ಇದ್ದಾರೆ. ಅದು ಇಂಪಾರ್ಟೆಂಟು. ಸೊ ಬೈದವರಿಂದ ಹೊಗಳಿಸಿಕೊಳ್ಳೋದು ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ನನಗೆ ಇನ್ಫ್ಯಾಕ್ಟ್ ಕೆ ಎಸ್ ಅಚ್ಯುತನ್ ಅಂತ ಬೈದಿರಲಿಲ್ಲ, ಅವರು ಅಬ್ಸರ್ವ್ ಮಾಡ್ತಾ ಇದ್ರು. ಈ ಡಾಕ್ಟರ್ ಭುಜಂಗ್ ಶೆಟ್ಟಿ ಅವ್ರನ್ನ ಕೇಳಿದಾಗ ಈಸ್ ದಿ ಪ್ರಿನ್ಸ್ ಆಫ್ ದೂರದರ್ಶನ್ ಅಂದ್ಬಿಟ್ರು, ಅವ್ರ ನ್ಯೂಸ್ ಚೀಫ್. ಅಂದರೆ ದೂರದರ್ಶನದ ರಾಜಕುಮಾರ ಅನ್ನೋ ಅರ್ಥದಲ್ಲಿ ಹೇಳ್ಬಿಟ್ರು. ನಮ್ಗೇನು ಅನ್ಸತ್ತೆ ಆಗ? ಖುಷಿ ಆಗತ್ತೆ. ಗಿರೀಶ್ ಕಾರ್ನಾಡ್ ಈಸ್ ಒನ್ ಆಫ್ ದಿ ಮಾರ್ವಲಸ್ ಇಂಟರ್ವ್ಯೂಯರ್ ಅಂದ್ಬಿಟ್ರು. ಸುಧಾಮೂರ್ತಿ ಬೆಸ್ಟ್ ಇಂಟರ್ವ್ಯೂಯರ್, ಮಾಸ್ಟರ್ ಹಿರಣ್ಣಯ್ಯ ಅಂಥವರೆಲ್ಲ ನಾನು ಹೊಗಳ್ಬಿಟ್ರು. ಸೊ ಅವೇ ನನಗೆ ಅವಾರ್ಡ್ ಅನ್ಸುತ್ತೆ. ಹೌದು ಸರ್, ನಿಮ್ಮ ಬಹಳಷ್ಟು ದೂರದರ್ಶನದಲ್ಲಿ ಮತ್ತೆ ಆ, ಆಕಾಶವಾಣಿಯಲ್ಲೂ ಕೂಡ ಸಾಕಷ್ಟು ಸಂದರ್ಶನ ಮಾಡಿರೋದಕ್ಕೆ ನಾವು ಕೇಳಿದೀವಿ ಸರ್. ಆ ಸರ್, ಈಗ ನಿಮ್ಮ ಭಾಷಣದ ಮೂಲಕ ನೀವು ಸಮಾಜಕ್ಕೆ ಯಾವ ಸಂದೇಶವನ್ನ ನೀಡಲಿಕ್ಕೆ ಬಯಸ್ತೀರಿ ಸರ್? ಸಂದೇಶ ಏನು ಅಂದರೆ, ಯಾವಾಗಲೂ ಸ್ಟೇಜ್ ಹಿಂದೆ ನಿಂತ್ಕೊಂಡು ಇರಬೇಡಿ, ಸ್ಟೇಜ್ ಮುಂದೆ ಬನ್ನಿ. ಆ, ಆ, ನಮ್ಮ ವಿನೂತ್ ಅವರು ಅಷ್ಟೇ, ಆವಾಗ ಹಿಂದಕ್ಕೆ ಹೋಗ್ತಾ ಇರ್ತಾರೆ. ಹಿಂದಕ್ಕೆ ಹೋಗ್ದಲೆ ಮುಂದಕ್ಕೆ ಬಂದು ಮಾತಾಡಿದ್ರೆ ನೋಡಿ, ಈ ಚಿತ್ರದ ಥರ ಡೈರೆಕ್ಟಾಗಿ ಕಾನ್ಫಿಡೆಂಟಾಗಿ ಮಾತಾಡ್ತಾರೆ. ಇನ್ನು ಹೌದು ಕೆಲವು ಮೈಕ್ ಬಂದರೆ ಮೈಕನ್ನು ಎದ್ರಕತ್ತಾರೆ. ಎದ್ರಕಬೇಡಿ ಅಂತ ಹೇಳ್ತೀನಿ. ಈ ಇಂಟರ್ವ್ಯೂ ಮಾಡೋಕ್ಕೂ ಸ್ವಲ್ಪ ಅಳುಕಿತ್ತು. ಸೊ ಕೊಂಚ ಸಣ್ಣದಾಗಿ ಬೈದೆ, ಏನ್ರಿ ರೀ ಬನ್ರಿ ಮಾಡ್ರಿ ಇಂದ. ಸೊ ಯಾವಾಗಲೂ ಪುಷ್ ಬೇಕಾಗಿಲ್ಲ. ಒಂದ್ಸರಿ ಒಂದ್ಸರಿ ಸಿ, ಇಂಪರ್ಫೆಕ್ಷನ್ ಇಸ್ ನಥಿಂಗ್ ಬಟ್ ಐ ಆಮ್ ಪರ್ಫೆಕ್ಟ್ ಅಂತಾರೆ. ಎಸ್. ಗೊತ್ತಿರೋದ್ರಿಂದ ಶುರು ಮಾಡಿ, ಒಂದು ಲೆವೆಲ್ಲಿಗೆ ರೆಡಿಯಾಗಿ ಮುಂದಕ್ಕೆ ಹೋಗಿ ಅಂತೀನಿ. ಮುಂದಕ್ಕೆ ಹೋಗದೆ ಅಲ್ಲೇ ಇದ್ರೆ ನೀವು ಅಲ್ಲೇ ಇರ್ತೀರಿ. ಹೌದು. ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ಆಗಿದಾಗೋಯ್ತು. ವಾಟ್ ನೆಕ್ಸ್ಟ್? ಮಾಡ್ತಾ ಹೋಗಿ. ಅದಕ್ಕೆ ತಕ್ಕಂಗೆ ನಾನೇನು ಮಾಡ್ತೀನಿ, ನಮ್ಮ ಆನ್ಲೈನ್ ಕ್ಲಾಸಲ್ಲಿ ನಾನು ಆಕ್ಟಿವಿಟೀಸು, ಅಸೈನ್ಮೆಂಟ್ಸ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಇದು ಒಂದು ಅಸೈನ್ಮೆಂಟ್. ವಿನುತಾ ಅವರಲ್ಲಿ ಸಂದರ್ಶನ ಮಾಡಬೇಕಾದ್ರೆ ಇರುವ ಭಯವನ್ನ ಹೋಗ್ಲಾಡಿಸ್ಬೇಕು ಅಂತ ವೀಕ್ಷಕರಿಗೂ ಗೊತ್ತಾಗ್ತಾ ಇರತ್ತೆ. ಈಗ ಮುಂಚೆಗಿನ ಪರವಾಗಿಲ್ಲ, ಕಾನ್ಫಿಡೆಂಟ್ ಆಗಿದ್ದಾರೆ ವಿನುತಾ ಅಂತ. ಏನಂತೀರಿ? ನೀವ್ ಹೇಳ್ಬೇಕು ಈಗ ಇದಕ್ಕೆ ಉತ್ತರ. ಹೌದು ಸರ್, ಮೊದ್ಲು ನಾನ್ ಜಾಯಿನ್ ಆದಾಗ ಬಹಳಷ್ಟು ಆತಂಕ, ಭಯ ಅನ್ನೋದು ಸಾಕಷ್ಟು ಇತ್ತು ಸರ್. ಈಗ ಆನ್ಲೈನ್ ಅಂತ ಹೇಳಂದ್ರೆ ಈ ಮೊಬೈಲ್ ಮೂಲಕ ಅಂದ್ರೆ ನೋಡ್ತಾ ಮಾತಾಡ್ಬೇಕಾದ್ರೆ ಬಹಳಷ್ಟು ಭಯ ಆಗೋದು. ಈಗ ಸ್ವಲ್ಪ ಭಯ ಹೋಗಿದೆ. ಆದ್ರೆ ಇನ್ನೂ ಹೆಚ್ಚು ನಾನು ಅಂದ್ರೆ ಒಂದು ಕನ್ಸಿಸ್ಟೆನ್ಸಿಯನ್ನ ಇಟ್ಕೊಂಡ್ರೆ ನಾನು ಮಾತಾಡ್ಬಲ್ಲೆ ಅಂತ ಅನ್ಕೊಂಡಿದ್ದೀನಿ ಸರ್. ಸರ್, ಕೊನೆಯದಾಗಿ ಯುವಕರಿಗೆ ನಿಮ್ಮ ಮೂಲಕ ಇನ್ನು ಏನ್ ಹೇಳಲು ಇಚ್ಛಿಸ್ತೀರಿ ಸರ್? ನೀವು ಹೇಗಿದ್ದೀರೋ ಹಾಗೆ ಇರಬೇಡಿ, ಲೈಫ್ ಬದಲಾಗಿ ಅಂತ ಹೇಳ್ತಾನೆ. ವ್ಯಕ್ತಿತ್ವದ ಮೇಲೆ ಗಮನ ಕೊಡಿ. ಲೈಫ್ ನಮ್ದೇನೆ, ಒನ್ಸಿನೇ ಲೈಫ್ ಗೊತ್ತಿಲ್ಲ. ಎಷ್ಟೋ 84,000 ಇದರೊಳಗಡೆ ನಾವು ಮನುಷ್ಯ ಜೀವ ದೊಡ್ಡದಂತೆ, ಅದನ್ನು ಬಳಸ್ಕೊಳ್ಳೋಣ. ವ್ಯಕ್ತಿತ್ವ ನಮ್ಮ ಜೀವನದಲ್ಲಿ ನಾವು ಜೀವನೋತ್ಸಾಹ ಇಟ್ಕೊಳ್ಳೋಣ, ಎಂತೂಸಿಯಾಸಮ್ ಇಟ್ಕೊಳ್ಳೋಣ ಎಲ್ಲ ಸಂದರ್ಭದಲ್ಲಿ. ಜೊತೆಗೆ ನಮ್ಮ ವ್ಯಕ್ತಿತ್ವದ
ಓರೆಕೋರೆಗಳನ್ನು ತಿದ್ದಿಕೊಂಡು ಸಕಾರಾತ್ಮಕವಾದ ವ್ಯಕ್ತಿ, ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ನಾವಾಗೋಣ. ಈ ನನ್ನ ಕೃತಿಯಲ್ಲಿ 36 ಅಂಶ ಕೊಟ್ಟಿದ್ದೀನಿ. ಆ 36 ಅಂಶದಲ್ಲಿ 1-2 ಅಂಶ ನೀವು ಫಾಲೋ ಮಾಡಿದ್ರು ಇಲ್ಲಿ ಗೋ ಟು ನೆಕ್ಸ್ಟ್ ಲೆವೆಲ್, ಅಷ್ಟು ಗ್ಯಾರಂಟಿ ಕೊಡ್ತೀನಿ. Amazon.in ಮತ್ತು ಸಪ್ನಾ ಬುಕ್ ಹೌಸ್ಗಳಲ್ಲಿ ನನ್ನ ಪುಸ್ತಕ ಸಿಗ್ತದೆ. ಓಕೆ, ಇದು ಮಾಹಿತಿ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಕ್ಲಾಸಿಗೆ ನೀವು ಬರಬೇಕು ಅಂದರೆ 9341259267ಗೆ ಕರೆ ಮಾಡಿದ್ರೆ ನಿಮಗೆ ಎಲ್ಲ ಮಾಹಿತಿ ಸಿಗತ್ತೆ. ಜಾಯಿನ್ ಆದರೆ ನಿಮಗೆ ನಾನು ಗ್ಯಾರಂಟಿ ಕೊಡ್ತೇನೆ. ಆಗಾಗ 1 ಡೇ ವರ್ಕ್ಶಾಪ್ಸ್ ಆಫ್ಲೈನು ಮಾಡ್ತಾ ಇದ್ದೇನೆ, ಆನ್ಲೈನು ಮಾಡ್ತಾ ಇದ್ದೇವೆ. ಎಲ್ಲದಕ್ಕೂ ಕರೆ ಮಾಡಬೇಕು. ಜೊತೆಗೆ ಮಾಸ್ಟರ್ ಕ್ಲಾಸ್ ಅಂತ ಒಂದು 2 ಅವರ್ಸ್ ಕ್ಲಾಸ್ ಮಾಡ್ತೇನೆ, ಒಂದು ನಾಮಿನಲ್ ಚಾರ್ಜ್ ಮಾಡ್ತೇವೆ. ಕರೆ ಮಾಡಿ ಮಾತಾಡಿ ಇನ್ಸೈಡ್ ದಿ ಕೋರ್ಸ್ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತಾನೆ. ಎಸ್, ಇನ್ನೇನಾದ್ರೂ ಇದೆಯೇನಮ್ಮ? ಇಲ್ಲ ಸರ್, ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವೀಕ್ಷಕರೇ ಮಾಡಿ ಅಂತ ಕೇಳ್ತೇನೆ. ಓಕೆ, ಸೊ ಇವೆರಡು ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ. ಜೊತೆಗೆ ನನ್ನ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಕನೆಕ್ಟ್ ಆಗಿ, FB ಪೇಜ್, ಇನ್ಸ್ಟಾಗ್ರಾಮ್, ಎಕ್ಸ್, ಲಿಂಕ್ಡ್ಇನ್ ಇಲ್ಲೆಲ್ಲ ಕನೆಕ್ಟ್ ಆಗ್ಬೋದು. ಟೆಲಿಗ್ರಾಮ್ ಚಾನಲ್ ಜಯಪ್ರಕಾಶ್ ನಾಗತಿಹಳ್ಳಿ, ಜಸ್ಟ್ ಜಾಯಿನ್ ಆಗಿ ಕನೆಕ್ಟ್ ಆಗಿ. ನನ್ನ ಬುಕ್ಸು ಸಪ್ನಾ ಬುಕ್ ಹೌಸ್ಗಳಲ್ಲಿ ಹಾಗೂ Amazon.in ಪಡೀರಿ ಅಂತ ವಿನಂತಿ ಮಾಡ್ತೇನೆ. ಎಸ್ ಫ್ರೆಂಡ್ಸ್, ನೀವೆಲ್ಲ 1% ಕ್ಲಬ್ಗೆ ಸೇರಬೇಕು, ಸಾಧನೆ ಮಾಡಬೇಕು ಅನ್ನೋದು ನನ್ನ ಒಂದು ಆಶಯ. ಏನಂತೀರಿ? ನಮ್ಮ ಜೊತೆ ರವಿ ಇದ್ದಾರೆ. ಈ ಸಂದರ್ಶನ ಹೇಗೆ ಬಂತು ರವಿ? ಬಹಳ ಚೆನ್ನಾಗಿತ್ತು ಸರ್. ಯಾಕಂದ್ರೆ ಅನೇಕರಿಗೆ ಅನೇಕ ಪ್ರಶ್ನೆಗಳಿರ್ತವೆ ಈ ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ. ಅದು ವಿನಿತಾ ಮೇಡಮ್ ಅವ್ರು ಕೇಳ್ತಾ ಹೋದಾಗ ಬಹಳ ಸರಳವಾಗಿ, ಸ್ಪಷ್ಟವಾಗಿ ಎಲ್ಲರಿಗೆ ಮನ ಮುಟ್ಟುವಂತ ನೀವು ತಿಳಿಸ್ಕೊಟ್ರಿ ಸರ್. ಸಂಪೂರ್ಣ ಸಂದರ್ಶನವನ್ನು ನೋಡಿದಾಗ ಪಬ್ಲಿಕ್ ಸ್ಪೀಕಿಂಗ್ ಯಾವುದೇ ವ್ಯಕ್ತಿಯ ಬದುಕಿನಲ್ಲಿ ಎಷ್ಟು ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಯಾವುದೇ ವ್ಯಕ್ತಿ ಬಹಳ ಹಿಂದೆ ಉಳಿದಿದ್ದೀನಿ, ನಾನು ಬಹಳ ನನಗೊಂದು ಆತ್ಮವಿಶ್ವಾಸವಿಲ್ಲ, ನಾನು ಕೀಳು ಅಂತ ಅನುಭವಿಸಿದವನಿಗೆ ಈ ಸಮಾನ ಕಲೆಯಿಂದ ನಾವು ಪಡ್ಕೊಂಡಾಗ ನಾವು ಅದರಿಂದ ಹೆಂಗೆ ಹುಟ್ಟುದು ಹೊರಗಡೆ ಬರ್ಬೋದು, ಹೇಳ್ಬೋದು, ಮೇಲಕ್ಕೆ ಎತ್ತರಕ್ಕೆ ನಾವು ಬೆಳಿಬಹುದು ಅನ್ನುವಂಥದ್ದು ನಿಮ್ಮ ಉತ್ತರಲ್ಲಿ ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೀರಿ ಸರ್. ಹೀಗಾಗಿ ನಮಗೆ ಬಹಳ ಧನ್ಯವಾದಗಳು. ಬಹಳ ಚೆನ್ನಾಗಿದೆ ಸರ್ ಸಂಪೂರ್ಣ ಸಂದರ್ಶನ. ಇಂಜಿನಿಯರ್ ರವಿ ಈಗ ಮಾತಾಡಿದ್ದು ಹೊನ್ನಾವರದಿಂದ. ಶಿವಮೊಗ್ಗಕ್ಕೆ ಹೋಗೋಣ. ಕೃಷ್ಣಮೂರ್ತಿ, ವಿನುತಾ ಮೇಡಮ್ ಸಂದರ್ಶನ ಹೇಗಿತ್ತು? ಸರ್, ಮೇಡಮ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಎಜಿಟೇಷನ್ ಮಾಡಿದ್ರು ಅವರು. ನೀವು ಮಾತಾಡ್ತಾ ನೀವೇ ಅವ್ರ ದಾರಿ ತಗೊಂಡ್ಬಂದು ಅವ್ರ ಜೊತೆ ತುಂಬಾ ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ರು ಸರ್. ಕೆಲವೊಂದು ಕ್ವಶನ್ಗಳು ತುಂಬಾ ಚೆನ್ನಾಗಿ ಕೇಳಿದ್ರು ಅವರು. ಮೇಡಮ್ ಫಸ್ಟ್ ಎಜಿಟೇಷನ್ ಇಂದ ಹೊರ ಬಂದು ಸಂದರ್ಶನ ಸಂಪೂರ್ಣ ಮಾಡಿದ್ರು ಸರ್. ಈಗ ನೀವು ಕೂಡ 2 ವಿಷಯ ಇಂಟರ್ವ್ಯೂ ಮಾಡಿದ್ರಿ ಕೃಷ್ಣಮೂರ್ತಿ ಅವರು. ಈ ಒಂದು ಚಟುವಟಿಕೆ ಹೇಗೆ ಅನ್ನಿಸ್ತು ನಿಮಗೆ? ನಮಗೆ ನಮ್ಮ ಇದು ಭಾಷಣ ಕೌಶಲ್ಯ ಅಥವಾ ಮಾತುಗಾರಿಕೆಯಲ್ಲಿ ಬೆಳಿಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸರ್ ಈ ಕಾರ್ಯಕ್ರಮ. ಓಕೆ, ವಿನುತಾ ನಿಮ್ಗೆ ಹೇಗೆ ಅನ್ನಿಸ್ತ್ರಿ? ಸರ್, ಇನ್ನು ಹೆಚ್ಚು ನಾವು ಬೆಳಿಬೇಕಾಗಿದೆ. ನಿಮ್ಮ ಸಹಕಾರ ಯಾವಾಗ್ಲೂ ನಮ್ಮೊಂದಿಗೆ ಇರುತ್ತೆ ಅಂತ ಒಂದು ಧೈರ್ಯ ಇರುತ್ತೆ. ಇದೆ. ನಮ್ ಸಹಕಾರ ಇರುತ್ತೆ, ನಿಮಗ್ ನೀವು ಸಹಕಾರ ಕೊಟ್ಕೋಬೇಕಷ್ಟೇ. ಸರ್, ಏನಂದ್ರೆ ನಾವು ಬೇರೆಯವ್ರಿಗೆಲ್ಲ ಸಹಕಾರ ಕೊಟ್ಬಿಡ್ತೀವಿ, ನಮ್ಮ ಜೊತೆ ನಾವು ಉದ್ಧಾರ ಆಗಕ್ಕೆ ನಾವು ಸಹಕಾರ ಕೊಟ್ಕೊಳ್ಳಲ್ಲ. ಗೊತ್ತಾಯ್ತಲ್ಲ ಎಲ್ಲಿವರೆಗೂ ಇಂಪ್ರೂವ್ಮೆಂಟ್ ಆಗಬಹುದು ಅಂತ. ನಿಮಗೂ ಆಸಕ್ತಿ ಇದ್ದರೆ ಈಗಲೇ ಕಾಲ್ ಮಾಡಿ ನಮ್ಮ ಕಚೇರಿಗೆ ಬನ್ನಿ. ಇಲ್ಲ, ನಮ್ಮ ಡೌಟ್ ಇತ್ತು, ಇನ್ನೂ ಯೂಟ್ಯೂಬಲ್ಲಿ ವಿಡಿಯೋಗಳು ಇದೆ, 100 ವಿಡಿಯೋಗಳು ಕೊಟ್ಟಿದ್ದೀವಿ, ನೋಡಿ ಕನ್ವಿನ್ಸ್ ಆಗ್ತೀರಾ. ಅವಾಗ ನನಗೆ ಐ ಹೋಪ್ ಜಾಸ್ತಿ ಜನ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಂಡಿಲ್ಲ. ನೀವು ಅನ್ಕೊಳ್ಳಿ, ಅವ್ರ ಥರ ಆಗಬೇಡಿ. ಓಕೆ, ಬಾಯ್ ಬಾಯ್.